ಸೊ ಗೈಸ್ ನೋಡಿ ಹೊಂಟಿವ್ರಿ. ಸೊ ಬಿಸಿಲು ಭಾಳ ಇತ್ತು, ಅದಕ್ಕೆ ಸ್ಕಾರ್ಪ್ ಕಟ್ಕೊಂಡು ಹೋಗಾಕತ್ತಿದ್ವಿ. ಸೊ ರೋಡ್ ಮೇಲೂ ರಶ್ ಭಾಳ ಇತ್ತು. ನೋಡ್ರಿ ಹಿಂಗೆ ಹೊಂಟೀವಿ, ಹಂಗೆ ನೋಡ್ತಾ ಬರ್ರಿ ಗೈಸ್. ಸೊ ನೆಕ್ಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೀನಿ ಹಂಗೆ ಸ್ಟೆಪ್ ವೈಸ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರ್ಯಾರು ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡವರು, ಸೊ ಎಲ್ಲರೂ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಬೇಗ. ಸೊ ಬೇಗ ಕಮೆಂಟ್ ಮಾಡಿರಿ, ಮತ್ತು ಯಾವ್ಯಾವ ಪ್ಲೇಸಿಗೆ ಹೋಗ್ಬೇಕು ನಾ ಬೆಳಗಾವಿ ಸೈಡ್ ಅಂತ ಹೇಳ್ರಿ, ಇಲ್ಲ ಮತ್ತು ಬೇರೆ ಕಡೆನೂ ಹೇಳ್ರಿ ಪ್ಲೇಸಸ್ಗಳ್ನಂಗೆ ಸಜೆಸ್ಟ್ ಕೊಡ್ರಿ. ಆಮೇಲೆ ಮೋಟಿವೇಟ್ ಆಗ್ತೈತಿ. ಆಮೇಲೆ ನಾ ಬೇರೆ ಕಡೆ ಅಡ್ಡಾಡ್ತೀನಿ, ವಿಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ಜಲ್ದಿ. ಸೊ ನಾ ಈಗ ಹೊಸಬ್ಳು ಯೂಟ್ಯೂಬ್ಗೆ. ಸೊ ಅದಕ್ಕೆ ನನಗೆ ಲೈಕ್ ಅಷ್ಟು ಐಡಿಯಾ ಇಲ್ಲ, ಬಟ್ ನೀವು ಬರ್ತಾ ನಂಗೆ ಸಬ್ಸ್ಕ್ರೈಬರ್ಸ್ ಆದ್ರಿ ನಾ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತೈತೆ ನನಗೂ. ಆಮೇಲೆ ನಂದು ವೀಡಿಯೋಸ್ ಸ್ವಲ್ಪ ಏನಾದರೂ ಲೈಕ್ ಕರೆಕ್ಟ್ ಅನ್ನಿಸ್ಲಿಲ್ಲ ಅಂದರೆ ನನಗೆ ಸಜೆಸ್ಟ್ ಮಾಡಿರಿ, ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಹೇಳ್ರಿ. ಆಮೇಲೆ ಕಮೆಂಟ್ಸ್ ಹಾಕ್ರಿ, ನನಗೆ ಏನಾದರೂ ನಿಮ್ಗೆ ಹೇಳೋದಿತ್ತಂದ್ರೆ ನಾ ಕಮೆಂಟ್ಸ್ ಹೋಗಿ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಆಮೇಲೆ ನೀವು ಬೆಳಗಾವಿ ಕಡೆ ಬಂದಾಗ ಸೊ ಗೈಸ್ ನೋಡ್ರಿ, ಈಗ ಸಾಂಬ್ರಾಕ್ಕೆ ರೀಚ್ ಆದ್ವಿ. ಇದು ನಮ್ಮ ಬೆಳಗಾವ್ದಾಗ ಏರ್ಪೋರ್ಟ್ ಸಾಂಬ್ರಾ ಇದು ಏರ್ಪೋರ್ಟ್ ಇಲ್ಲೇ ಬರ್ತಾವ, ಏರ್ಪೋರ್ಟ್ದಿದ್ದ ಏರಿಯಾ. ಸೊ ಇಲ್ಲೆಲ್ಲ ಡ್ರೋನ್ ಇವೇನಾದರೂ ಮಾಡ್ತಿದ್ವಿ ನಾವು ಈ ಟೈಪ್ ಮಾಡ್ತಾರಲ್ಲ, ಸೊ ಅದು ಡ್ರೋನ್ ಎಲ್ಲ ಇಲ್ಲಿ ಪ್ರೊಹಿಬಿಟೆಡ್ ಐತಿ. ಸಾಂಬ್ರಾ ಇದು ಡಿಫೆನ್ಸ್ ಲ್ಯಾಂಡ್ ಐತೆಲ್ಲ. ಸೊ ಇಲ್ಲೇನು ಲೈಕ್ ವಿಡಿಯೋ ಮಾಡೋರು, ಆಮೇಲೆ ಈ ಥರ ವ್ಲಾಗರ್ ಯಾರು ಇರ್ತಾರಲ್ಲ, ಡ್ರೋನ್ ಯೂಸ್ ಮಾಡ್ಕೊಂಡು ಮಾಡೋರು, ಸೊ ಅವರಿಗೆ ಈ ಏರಿಯಾನಾಗ ಅಲೋ ಇಲ್ಲ. ಸೊ ನಮ್ದು ಕ್ಯಾಮ್ರಾ ಮೊಬೈಲ್ನಾಗ ನಡೀತದೆ. ಸೊ ನಾನು ನೋಡ್ರಿ ಸಾಂಬ್ರಾಕ್ಕೆ ಬಂದ್ವಿ. ಸೊ ಸಾಂಬ್ರಾದಿಂದ ಇನ್ನು ಮುಂದೆ ಇನ್ನೊಂದು ಒಂದು 5-10 ನಿಮಿಷ ಹೋದ್ಮೇಲೆ ನಮ್ಮದು ಸುಳೆಬಾವಿ ಮಹಾಲಕ್ಷ್ಮಿ ಟೆಂಪಲ್ ಬರುತ್ತೆ. ಸೊ ಬಂದ್ವಿ ನೋಡಿ ಫ್ರೆಂಡ್ಸ್, ಫೈನಲಿ ರೀಚ್ ಆದ್ವಿ ಗುಡಿಗೆ. ಸೊ ಇವತ್ತು ಜಾತ್ರೆ ಇತ್ತಲ್ಲ, ಸೊ ರಶ್ ಇದೆ. ಸೊ ಆಮೇಲೆ ರಶ್ ಅಂದ್ರೂ ಅಷ್ಟೊಂದು ರಶ್ ಏನು ಇರಲಿಲ್ಲ, ನಾವು ಅಂದ್ಕೊಂಡು ಮಟ್ಟಿಗೆ ಅಷ್ಟೊಂದು ರಶ್ ಇರಲಿಲ್ಲ. ಸೊ ಇಷ್ಟು ಓಕೆ ಇತ್ತು. ಸೊ ಮ್ಯಾನೇಜ್ ಮಾಡಿಕೊಂಡು ಎಷ್ಟು 45 ಮಿನಿಟ್ಸ್ ಆಯಿತು ಫ್ರೆಂಡ್ಸ್ ನಮಗೆ ದರ್ಶನ ಮಾಡ್ಕೊಂಡೆಲ್ಲ ದರ್ಶನ ಮುಗಿಸಿ ವಾಪಸ್ ಹೊರಗಡೆ ಬರೋಕ್ಕೆ. ಸೊ ಎಲ್ಲ ದರ್ಶನ ಮಾಡ್ಕೊಂಡ್ವಿ, ನೀಟಾಗಿ ದರ್ಶನ ಆಯ್ತೆಲ್ಲ. ಸೊ ನೋಡಿರಿ ಫ್ರೆಂಡ್ಸ್. ಗೈಸ್ ಭಾಳ ರಶ್ ಇದೆ, ಅದಕ್ಕೇ ಪಾಳೆ ಹಚ್ಚಿ ಬರಬೇಕಂತೆ. ಸೊ ಇವಾಗ ಕೇಳಿದ್ವಿ ಇಲ್ಲಿ ಜಸ್ಟ್ ದರ್ಶನ ಮಾಡಿ ಬಂದವ್ರಿಗೆ. ಸೊ ಇವಾಗ ಪಾಳೆ ಹಚ್ಚಿ ಹೋಗ್ತೀವಿ. ನೋಡಿ ಫ್ರೆಂಡ್ಸ್ ಎಷ್ಟು ರಶ್ ಇದೆ ಅಂತ. ಹಾಂ
ಸೊ ಗೈಸ್ ಇವಾಗ ಪಾಳೆ ಹಚ್ಕೋಬೇಕಂತ ಪಾಳೆ ಹಚ್ಚಿದ್ವಿ ಭಾಳ ರಶ್ ಇತ್ತು ಪಾಳೆದಾಗ. ಸೊ ಇವಾಗ ಮೇಲಿಂದ ಬಿಡಾಕತ್ತಿದ್ರ ಜಾತ್ರೆ ಐತಂತ ಕೆಳಗಿಂದ ಅಲೋ ಇರಲಿಲ್ಲ. ಸೊ ಮೇಲೆ ಹಚ್ಚಿ ನೋಡಿ ಈ ಥರ ಪಾಳೆ ಎಷ್ಟೊಂದು ಉದ್ದ ಪಾಳೆ ಇದೆ ಫ್ರೆಂಡ್ಸ್. ಸೊ ಪಾಳೆ ಹಚ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಪಾಳೆ ಮುಗಿದ ಮೇಲೆ ಸೊ ಲೈಕ್ ನಿಯರ್ ಲಕ್ಷ್ಮೀ ಗುಡಿ ಅಂದರೆ ಲಕ್ಷ್ಮೀ ಮೂರ್ತಿ ಇಟ್ಟಿರ್ತಾರಲ್ಲ, ಸೊ ಅಲ್ಲೇ ಫೋಟೋ ಪ್ರೊಹಿಬಿಟೆಡ್ ಇತ್ತು. ಫೋಟೋ ವಿಡಿಯೋ ಏನು ಮಾಡ್ಕೊಳ್ಳೋಂಗೆ ಇದ್ದಿದ್ದಿಲ್ಲ. ಸೊ ಅದಕ್ಕೆ ನಾನು ಲೈಕ್ ಅಷ್ಟೇ ದೂರಿಂದ ನಾನು ನಿಮ್ಗೆ ತೋರಿಸಿದ್ದೀನಿ ದೇವಿ ಫೋಟೋನ ಯಾವ ಥರ ಅಲಂಕಾರ ಮಾಡಿದ್ರಂತ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್, ದೇವಿನ ಮಸ್ತ್ ಮಾಡಿದರು. ಸೊ ಎಲ್ಲ ಚೆನ್ನಾಗಿ ದರ್ಶನ ತಗೊಂಡು ಬಂದಿದ್ದೀವಿ. ಸೊ ನೋಡ್ತಾ ಬರ್ರಿ ಫ್ರೆಂಡ್ಸ್. ಸೊ ಗೈಸ್ ಫೈನಲಿ ಬಂದ್ವಿ ನೋಡ್ರಿ ಗರ್ಭಗುಡಿ ಕಡೆ. ಸೊ ನೋಡ್ರಿ ಸ್ವಲ್ಪ ದೂರಿಂದ ತೋರಿಸಿದ್ದೀನಿ ನೋಡ್ರಿ, ಇಲ್ಲೇ ದರ್ಶನ ಮಾಡ್ಕೊಳ್ರಿ ಎಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.